ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಇವತ್ತು ಡಿವಿಡೆಂಡ್ ಅಂದ್ರೆ ಏನು, ಸೊ ಯಾವ ಸ್ಟಾಕುಗಳು ಡಿವಿಡೆಂಡ್ ಚೆನ್ನಾಗಿ ಕೊಡ್ತವೆ, ಸೊ ಹಂಗೇನೆ ಆ ಸ್ಟಾಕು ಲಾಂಗ್ ಟರ್ಮ್ ಅಲ್ಲಿ ಕೂಡ ನಮಗೆ ವೆಲ್ತ್ ಕ್ರಿಯೇಷನ್ ಮಾಡಬೇಕು, ಸೊ ಆಸ್ ವೆಲ್ ಆಸ್ ನಮಗೆ ಡಿವಿಡೆಂಡ್ ಕೂಡ ಬರಬೇಕು. ಸೊ ಇದನ್ನ ಇವತ್ತು ನೋಡ್ತಾ ಹೋಗೋಣ. ಒನ್ ಫೈನ್ ಡೇ ಬೆಳಿಗ್ಗೆ ಹೇಳ್ತೀರಾ ನೀವು, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಸಮ್ ಅಮೌಂಟ್ ಬಂದಿರುತ್ತೆ, 25,000 ಅಥವಾ 30,000 ಅಮೌಂಟ್ ಬಂದಿರುತ್ತೆ. ಸೊ ಏನಂತ ಅನ್ಸುತ್ತೆ, ಆಬ್ವಿಯಸ್ಲಿ ಖುಷಿಯಾಗಿರುತ್ತೆ. ಆಸ್ ವೆಲ್ ಆಸ್ ತಲೆಯಲ್ಲಿ ಇನ್ನೊಂದು ಯೋಚನೆ ಬರುತ್ತೆ, ಎಲ್ಲಿಂದ ಬಂತು ಈ ದುಡ್ಡು. ಸೊ ಅದ್ರ ಇದರಲ್ಲಿ ನಾವು ಎಲ್ಲ ಸರ್ಚ್ ಮಾಡ್ತೀವಿ, ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡ್ತೀವಿ, ಅದು ಇದು ಮಾಡ್ತೀವಿ. ಸೊ ಏನಪ್ಪಾ ಅಂದರೆ ಬೇಸಿಕಲಿ ಮಾರ್ಕೆಟಲ್ಲಿ ಹೇಳೋದಾದ್ರೆ, ಸೊ ಸಡನ್ ಆಗಿ ಯಾವ ನಮಗೆ ಗೊತ್ತಿಲ್ಲದಂಗೆ ಏನೋ ಬಂದಿದೆಯಪ್ಪ ಅಂದರೆ ಅಮೌಂಟ್, ಸೊ ಅದು ಡಿವಿಡೆಂಡ್. ಡಿವಿಡೆಂಡ್ ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಕಂಪ್ನಿ ತನ್ನ ಪ್ರಾಫಿಟ್ನ ಒಂದು ಭಾಗದಲ್ಲಿ ತನ್ನ ಶೇರ್ ಹೋಲ್ಡರ್ಸ್ಗೆ ಇಂತಿಷ್ಟು ಶೇರ್ ಅಂತ ಹೇಳ್ಬಿಟ್ಟು ಅಲಾಟ್ ಮಾಡುತ್ತೆ, ಕೊಡತ್ತೆ. ಇಲ್ಲಿ ಪ್ರಾಫಿಟ್ ಅಲ್ಲಿ ಶೇರ್, ಈಗ ಫಾರ್ ಎಕ್ಸಾಂಪಲ್ ನೀವು 100 ರೂಪಾಯಿ ಪ್ರಾಫಿಟ್ ಆಗಿದೆ ಅಂದ್ರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು 5 ರೂಪಾಯಿ ಕೊಟ್ಟಂಗೆ, ಅಂದ್ರೆ ನೀವು ಕೂಡ ಆ ಕಂಪನಿಯ ಒಂದು ಓನರ್ ಆಗಿರ್ತೀರ. ಅದಕ್ಕೇನೆ ಕಂಪ್ನಿ ಲಾಭ ಗಳಿಸಿದಾಗ ಅದ್ರ ಒಂದು ಭಾಗ, ಒಂದು ಪಾರ್ಟ್ ಎಷ್ಟೋ ಆಗಿರ್ಬೋದು, ಆ ಪಾರ್ಟನ್ನ ಆ ಏನು ಮ್ಯಾನೇಜ್ಮೆಂಟ್ ಇರುತ್ತಲ್ಲ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಆ ಪಾರ್ಟ್ ಅನ್ನ ನಿಮ್ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ. ಇದು ಡಿವಿಡೆಂಡ್ ಅಂತ ಕರಿತೀವಿ ನಾವು. ಸೊ ಇವಾಗ ಏನಾಗುತ್ತೆ ಅಂದ್ರೆ ಇನ್ನೊಂದು ನಾವು ನೋಡೋಣ. ಸೊ ಎಫ್ ಡಿ ವರ್ಸಸ್ ಡಿವಿಡೆಂಡ್ ಸ್ಟಾಕ್ಸ್. ಎಫ್ ಡಿ ಫಿಕ್ಸೆಡ್ ಡೆಪಾಸಿಟ್, ಡಿವಿಡೆಂಡ್ ಸ್ಟಾಕ್ಸ್ ಏನು? ಎಫ್ ಡಿ ಅಂತಕ್ಕಂಥದ್ದು, ಎಫ್ ಡಿ ಬೇಕಂದ್ರೂ ನೀವು ದುಡ್ಡು ಇಡಬೇಕು. ದುಡ್ಡಿಟ್ರೆ ನಿಮಗೆ ಇಂತಿಷ್ಟು ಅಮೌಂಟ್ ಅಂತ ಬರುತ್ತೆ. ಸೊ ಇಲ್ಲೂ ಶೇರ್ಸೂ ಅಷ್ಟೇ, ಡಿವಿಡೆಂಡ್ ಬೇಕಂದ್ರೆ ಏನ್ ಮಾಡ್ಬೇಕು, ನಿಮ್ಗೆ ಶೇರ್ಸ್ ಬೈ ಮಾಡಬೇಕು. ಓಕೆ, ಸೊ ಎಫ್ ಡಿ ಏನ್ ಸಿಗುತ್ತೆ ಇವಾಗ ನಿಮ್ಗೆ? ಇಂಟ್ರೆಸ್ಟ್ ಸಿಗುತ್ತೆ, ಪ್ಲಸ್ ಪ್ರಿನ್ಸಿಪಲ್ ಅಮೌಂಟು ಆಲ್ಮೋಸ್ಟ್ ಸೇಫ್ ಆಗಿರುತ್ತೆ, ಆಲ್ಮೋಸ್ಟ್. ಇಲ್ಲಿ ಎಫ್ ಡಿ. ಡಿವಿಡೆಂಡ್ ಅಲ್ಲಿ ಏನಾಗುತ್ತೆ, ಸ್ಟಾಕ್ ಅಲ್ಲಿ ಏನಾಗುತ್ತೆ, ಡಿವಿಡೆಂಡ್ ಸಿಗುತ್ತೆ, ಆದ್ರೆ ಸ್ಟಾಕ್ ನ ಪ್ರೈಸ್, ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಎಷ್ಟೋ ಪ್ರೈಸ್ ಇರುತ್ತೆ, 1300 ಏನೋ, ಅದೇನಾಗ್ತಿರುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆದ್ರೆ ಎಫ್ ಡಿಲಿ ಸಿಗ್ತಕ್ಕಂಥದ್ದು ರಿಟರ್ನ್ ಎಷ್ಟಾಗಿರುತ್ತೆ? ಮ್ಯಾಕ್ಸಿಮಮ್ 8% ಅಥವಾ 9% ಸಿಗಬಹುದು. ಆದ್ರೆ ಫಿಕ್ಸ್ಡ್, ಎಫ್ ಡಿಯಲ್ಲಿ ಫಿಕ್ಸ್ಡ್ ಆಗಿರುತ್ತೆ. ಬಟ್ ಕಂಪನಿ ಶೇರ್ಸ್ಗಳಲ್ಲಿ ಆ ಥರ ಆಗೋದಿಲ್ಲ. ಕಂಪನಿ ಶೇರ್ಸ್ಗಳು ಮೊಮೆಂಟಮ್ ಚೆನ್ನಾಗಿದೆ ಅಥವಾ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದೆ ಅಂತ ಹೇಳಿದ್ರೆ ಅದು ಏನು ರಿಟರ್ನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ ವೆಲ್ ಆಸ್ ಕಂಪನಿಯ ಡಿವಿಡೆಂಡ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಡಿವಿಡೆಂಡು ಕೊಡ್ತಾ ಇರುತ್ತೆ. ಮುಂಚೆನೆ ಹೇಳಿದ್ನಲ್ಲ ನಾನು ಇವಾಗ. ಸೊ ಎಷ್ಟು ಲಾಭ ಮಾಡುತ್ತೋ ಸೊ ಅದರಲ್ಲಿ ನಿಮಗೆ ಏನ್ ಮಾಡುತ್ತೆ, ಡಿವಿಡೆಂಡ್ ಈಸ್ ನಥಿಂಗ್ ಬಟ್ ನಿಮಗೆ ಏನೋ ಅಮೌಂಟ್ ಕೊಡ್ತಾರೆ, ಸಮ್ ಅಮೌಂಟ್ ಅನ್ನ ಕೊಡ್ತಾ ಇದೆ ಅದು. ಸೊ ಆ ಅಮೌಂಟ್ ಅನ್ನು ಕೂಡ ಕೊಡ್ತಾ ಹೋಗುತ್ತೆ. ಸೊ ಆಸ್ ವೆಲ್ ಆಸ್ ಇಲ್ಲಿ ರಿಟರ್ನ್ ಬರ್ತಾ, ಸ್ಟಾಕ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಅಂತ ಸ್ಟಾಕ್ಗಳು ಯಾವ್ಯಾವು? ಅಂತ ಸ್ಟಾಕುಗಳು ಒಂದು ನಮಗೆ ಲಾಂಗ್ ಟರ್ಮ್ ವೆಲ್ತ್ ಮಾಡಬೇಕು, ಇನ್ನೊಂದು ಆಸ್ ವೆಲ್ ಆಸ್ ಅದ್ರ ಜೊತೆಗೆ ಡಿವಿಡೆಂಡ್ ಕೂಡ ಕೊಡಬೇಕು. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಶೇರ್ ಇನ್ಫೋಸಿಸ್. ಇನ್ಫೋಸಿಸ್ IT ಸೆಕ್ಟರ್ ಅಲ್ಲಿ ಇರ್ತಕ್ಕಂಥ ಒಂದು ಕಿಂಗ್ ಅಂತ ಹೇಳ್ಬೋದು. ಇನ್ಫೋಸಿಸ್ ಯಾಕಪ್ಪ ಇಷ್ಟೊಂದು ಸ್ಪೆಷಲ್ ಆಗಿ ಹೇಳ್ತೇನೆ ನಾನು, ಫಸ್ಟಿಗೆ ಅದನ್ನ ಯಾಕೆ ತಗೊಂಡೆ? ಒಂದು ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಡ್ ಕೊಟ್ಟಿದೆ, ಬೋನಸ್ ಹಿಸ್ಟ್ರಿ ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ಅಂತೂ ಹೇಳಲೇ ಬರ್ಬಿಡಿ, ತಗಡ ಮ್ಯಾನೇಜ್ಮೆಂಟ್, ಲಾಂಗ್ ಟರ್ಮ್ ಗ್ರೋತ್ ಇದೆ. ಸೊ ಇನ್ಫೋಸಿಸ್ ಅಲ್ಲಿ ಫಾರ್ ಎಕ್ಸಾಂಪಲ್ಗೆ, ಆಕ್ಚುಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಆಕ್ಟಿವ್ ಆಗಿರ್ತಾರೆ ಸೊ ಅವ್ರಿಗೆಲ್ರಿಗೂ ಈ ಮಾತು ಗೊತ್ತಿರುತ್ತೆ. ಒಂದು 10 ವರ್ಷದಿಂದ ಫಾರ್ ಎಕ್ಸಾಂಪಲ್ ಒಂದು 1993 1993 ಅಥವಾ 97 ಈ ಗ್ಯಾಪ್ ಅಲ್ಲಿ ಎಲ್ಲಾದ್ರೂ ಒಂದು 10,000 ಹಾಕಿದ್ರೆ ಆ ಶೇರ್ ಅಲ್ಲಿ ಇವತ್ತು ಅದರ ಶೇರ್ ಏನು ಅದರ ವೆಲ್ತ್ ಕ್ರಿಯೇಷನ್ 10,000ದ ಫ್ಯೂಚರ್ ವ್ಯಾಲ್ಯೂ, ಇವತ್ತಿನ ವ್ಯಾಲ್ಯೂ 1 ಕೋಟಿ ಆಗಿರ್ತಿತ್ತು. ಸೊ ಈ ತರ ಹೇಳ್ತಾರೆ, ಹೌದು ಕೂಡ ಅದು ಆಗಿದೆ. ಹೆಂಗಾಗಿದೆ? ಸೊ ಶೇರ್ ಏನು ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು, ಇನ್ಫೋಸಿಸ್ ಚೆನ್ನಾಗಿ ಬಿಸ್ನೆಸ್ ಮಾಡ್ತು, ಸೊ ಆಬ್ವಿಯಸ್ಲಿ ಏನಾಯ್ತು, ಸ್ಟಾಕ್ ಬೂಮ್ ಆಯ್ತು. ಸೊ ಅದಕ್ಕೆ ನಾವು ಹಾಕಿರ್ತಕ್ಕಂಥ ಅಮೌಂಟ್ ಏನಾಯ್ತು, ಅದು ಕೂಡ ಅದ್ರ ಜೊತೆಗೆ ವೆಲ್ತ್ ಕ್ರಿಯೇಷನ್ ಆಯ್ತು. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ಟೀ ಇದೆಯಪ್ಪ, 10 ರೂಪಾಯಿ ಟೀನ ಇವತ್ತು ನೀವು ಒಂದು ಅಂಗಡಿಗೆ ಹೋಗ್ತೀರಾ, ಅವ್ನು ಟೀ ಕೊಡಿ ಅಂತೀರಾ, ಅವ್ನು 10 ರೂಪಾಯಪ್ಪ ಅಂತಾನೆ.
ನಂತರ ನೀವೇನ್ ಮಾಡ್ತೀರಾ, ಇಲ್ಲ ನಾನು ಇವತ್ತು ಕುಡಿಯಲ್ಲ, ನೆಕ್ಸ್ಟ್ ಮುಂದಿನ ವರ್ಷ ಬಂದು ಕುಡಿತೀನಿ ಅಂತ ನೀವು 10 ರೂಪಾಯಿನ ಜೋಬಲ್ ಹಾಕೋತೀರಾ. ಮುಂದಿನ ವರ್ಷ ಹೋಗ್ತೀರಾ, ಅದೇ ಸೇಮ್ ಡೇ ಮುಂದಿನ ವರ್ಷ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಇವತ್ತಿಂದ 1 ವರ್ಷಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಅವತ್ತೇನಂತಾನೆ ಅಂಗಡಿಯವನು, ಇಲ್ಲ ಇವತ್ತು 10 ರೂಪಾಯಿ ಇಲ್ಲ, ಇದು 12 ರೂಪಾಯಿ ಆಗಿದೆ. ಯಾಕೆ 12 ಆಯ್ತು? ಇವನ್ ಜೇಬಲ್ಲಿರೋ 10 ರೂಪಾಯಿ 10 ರೂಪಾಯೇ ಇದೆ ಅದು. ಯಾಕೆ 10 ರೂಪಾಯಿ 12 ಆಗ್ಲಿಲ್ಲ? ಯಾಕೆ ಮರಿ ಹಾಕ್ಲಿಲ್ಲ ಅಂತಕ್ಕಂಥದ್ದು, ಯಾಕೆ ಆಗ್ಲಿಲ್ಲ? ಸೊ ದಟ್ಸ್ ವಾಟ್ ಶೇರ್. ಸೊ ಆ ಟೀ ಶೇರ್ನ ತಗೊಂಡಿದ್ರೆ ಅವನು 10 ರೂಪಾಯಿಗೆ ಅವತ್ತಿನ ದಿನ, ಅದೇ ಟೀ ಬದಲು ಟೀ ಶೇರ್ನ ತಗೊಂಡಿದ್ರೆ ಏನಾಗ್ತಿತ್ತು, ಅದೇ ಶೇರು 2 ರೂಪಾಯಿ ಜಾಸ್ತಿ ಆಗ್ತಾ ಇತ್ತು. 10 ರೂಪಾಯಿ ಇದ್ದಿದ್ದು 12 ರೂಪಾಯಿ ಆಗೋಗ್ತಿತ್ತು ಅವನ್ಗೆ. ಎಸ್, ಸೊ ದಿಸ್ ಇಸ್ ದ ಲಾಜಿಕ್. ಇದು ಇನ್ಫೋಸಿಸ್ ಜೊತೆ ಆಗಿದ್ ಕೂಡ ಇದೇನೆ. ಸೊ ನಂತರ ನೆಕ್ಸ್ಟ್ ಇರ್ತಕ್ಕಂಥದ್ದು TCS. TCS ನ ನೋಡೋದಾದ್ರೆ ಇಂಡಿಯಾದ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪ್ನಿಗಳಲ್ಲಿ ಒಂದು. TCS ಬಗ್ಗೆ ಒಂದು ಮಾತು ಹೇಳ್ಬೇಕು ಅಂತ ಹೇಳಿದ್ರೆ, ಒಂಥರ ಬಿಸ್ನೆಸ್ ಮಾಡೆಲ್ ಇಟ್ ಸೆಲ್ಫ್ ಇಸ್ ಅ ಕ್ಯಾಶ್ ಮಷೀನ್. ಸೊ ಹಂಗೆ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಒಂದು ರೆಗ್ಯುಲರ್ ಡಿವಿಡೆಂಡ್ ಕೊಡುತ್ತೆ, ಕ್ಯಾಶ್ ಫ್ಲೋ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿರ್ತಕ್ಕಂಥ ಫಂಡಮೆಂಟಲ್ಸು. ಇನ್ನೊಂದೇನಂದ್ರೆ ಗ್ಲೋಬಲ್ ಪ್ರೆಸೆನ್ಸ್. TCS ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅಂದ್ರೆ ಕ್ವಾಲಿಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ನೀವು. TCS ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಇದು. ಸೊ ಹಂಗಂತೇಳಿ ಇನ್ಫೋಸಿಸ್ ಇದಲ್ಲ, ನೆಕ್ಸ್ಟ್ ಲೆವೆಲ್ TCS ಟಾಟಾದವ್ರದ್ದು. ಅದ್ರ ಬಗ್ಗೆ ಜಾಸ್ತಿ ಏನು ಹೇಳ್ಬೇಕಾಗಿಲ್ಲ ನಿಮ್ಗೆ, ಎಕ್ಸ್ಪ್ಲೇನ್ ಮಾಡೋದೇನು ಬೇಡ ಅನ್ಕೋತೀನಿ. ಸೊ ನೆಕ್ಸ್ಟ್ ನೆಸ್ಲೆ. ತುಂಬಾ ಜನ ಹೇಳ್ತಾರೆ ನೆಸ್ಲೆ ಇಂಡಿಯಾ ಶೇರು, ತುಂಬಾ ಜನ ಹೇಳ್ತಾರೆ ಸ್ಟಾಕ್ ಪ್ರೈಸ್ ತುಂಬಾ ಜಾಸ್ತಿ ಇದೆ, ಏನ್ ಮಾಡೋಣ ನಾವು? ಇಲ್ಲ ಸರ್, ನಮ್ಗೆ ಆಗಲ್ಲ, ತುಂಬಾ ಜಾಸ್ತಿ ಐತೆ, ಅದ್ರ ಕಮ್ಮಿ ಇದ್ರೆ ಹೇಳಿ ನಮ್ಗೆ. ಸೊ ಆದ್ರೆ ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಒಂದು ಮಾತು ಹೇಳ್ತಾರೆ, ಚೀಪ್ ಸ್ಟಾಕ್ಸ್ ಯಾವಾಗ್ಲೂ ಚೆನ್ನಾಗಿ ಇರೋದಿಲ್ಲ, ಚೆನ್ನಾಗಿರೋ ಕಂಪ್ನಿ ಯಾವಾಗ್ಲೂ ಚೀಪ್ ಆಗಿರಲ್ಲ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಬೇಸಿಕಲಿ ಸ್ಟಾಕ್ ನ ವ್ಯಾಲ್ಯೂನ ನೋಡ್ಬಿಟ್ಟು ದಯಮಾಡಿ ಹೋಗ್ಬೇಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರಕ್ ಹೋಗ್ಬೇಡ್ರಿ. ಚೀಪ್ ಇರೋ ಶೇರ್ಸ್ ನ ಒಂದ್ಸಲ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ನೋಡ್ತಾ ಹೋಗ್ರಿ, ಯಾವ್ಯಾವ ಚೀಪ್ ಇದಾವೆ, ಹೆಂಗ್ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಎಲ್ಲ ತುಂಬಾ ಇದೆ, ತುಂಬಾ ಸಿಗುತ್ತೆ. ರಿಲಯನ್ಸ್ ಅವ್ರದೇ ಒಂದು ರಿಲಯನ್ಸ್ ಕಮ್ಯುನಿಕೇಶನ್ ನೋಡಿ, ತುಂಬಾನೇ ಚೆನ್ನಾಗಿ ಚೀಪ್ ಅಲ್ಲಿ ಇದೆ, ಬಟ್ ಫಂಡಮೆಂಟಲಿ ಏನು ಇಲ್ಲ, ಡೆಪ್ ಜಾಸ್ತಿ ಇದೆ. ಸೊ ಆತರ. ಸೊ ಓಕೆ, ನೆಸ್ಲೆ ಬಗ್ಗೆ ಹೇಳೋದಾದ್ರೆ ಪವರ್ಫುಲ್ ಆಗಿರ್ತಕ್ಕಂಥ ಬ್ರ್ಯಾಂಡ್, ಎಲ್ರಿಗೂ ಗೊತ್ತಿದೆ. ಸ್ಟ್ರಾಂಗ್ ಪ್ರಾಫಿಟಬಿಲಿಟಿ, ಇದು ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಡಿವಿಡೆಂಡ್ ಕೊಡ್ತಾ ಇರ್ತಕ್ಕಂಥ ಶೇರು, ಎಕ್ಸಲೆಂಟ್ ಆಗಿರ್ತಕ್ಕಂಥ ಲಾಂಗ್ ಟರ್ಮ್ ಗ್ರೋತ್ ಇರ್ತಕ್ಕಂಥ ಒಂದು ಶೇರ್ ಇದು. ಮ್ಯಾಗಿಯಿಂದ ನೆಸ್ಕೆಫೆ ವರೆಗೂ ಇವ್ರದೇ ಸ್ಟಾಕು. ಜನ ಒಂದಲ್ಲ ಒಂದು ಪ್ರಾಡಕ್ಟ್ ಅನ್ನ ಬಳಸ್ತಾರೆ ನೆಸ್ಲೆ ಅವ್ರದ್ದು. ಸೊ ಆ ತರದಾಗಿರ್ತಕ್ಕಂಥ ಒಂದು ಶೇರ್ ಅದು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಹಿಂದೂಸ್ತಾನ್ ಯೂನಿಲಿವರ್, HUL. FMCG ಸೆಕ್ಟರ್ ಅಲ್ಲಿ ಬರ್ತಕ್ಕಂಥ ಟಾಪ್ ಮೋಸ್ಟ್ ಕಂಪನಿ. ಪ್ರತಿ ಮನೆಯಲ್ಲೂ HUL ಪ್ರಾಡಕ್ಟ್ ಅಂತೂ ಇದ್ದೇ ಇರುತ್ತೆ, ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ, ಅಷ್ಟು ಒಂದು ಪ್ರಾಡಕ್ಟ್ಸ್ ಇದೆ ಇವ್ರದ್ದು. ಸೊ ಒಂದ್ಸಲ ನೋಡಿ ಪ್ರಾಡಕ್ಟ್ ಲೈನ್ ನ ಒಂದ್ಸಲ ನೋಡಿ, ನಿಮ್ಗೇನೆ ಗೊತ್ತಾಗತ್ತೆ HUL ಅವ್ರದ್ದು ಎಷ್ಟು ಪ್ರಾಡಕ್ಟ್ಸ್ ಇದೆ, ಆ ಪ್ರಾಡಕ್ಟ್ ಏನೇನಿದಾವೆ, ನಾವ್ ಏನೇನ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸ್ಟೇಬಲ್ ಆಗಿರೋ ಬಿಸ್ನೆಸ್, ಸ್ಟ್ರಾಂಗ್ ಬ್ರ್ಯಾಂಡ್ಸ್ ಮೈನ್ಲಿ. ಇದು ಕೂಡ ಅಷ್ಟೇ ರೆಗ್ಯುಲರ್ ಆಗಿರ್ತಕ್ಕಂಥ ಒಂದು ಡಿವಿಡೆಂಡ್ ಕೊಡುತ್ತೆ, ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಮಾಡತಕ್ಕಂಥ ಒಂದು ಸ್ಟಾಕ್. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಪ್ರಾಡಕ್ಟ್ ಅಂತ ಹೇಳಿದೆ ನಾನು. ಮಾರ್ಕೆಟ್ ಕ್ರಾಶ್ ಆದ್ರೂ ಕೂಡ ಜನ ಸೋಪು, ಶಾಂಪೂ, ಆಮೇಲೆ ಟೂತ್ ಬ್ರಷ್ ಇದನ್ನ ಮಾತ್ರ ಬೈ ಮಾಡೋದ್ ನಿಲ್ಸಲ್ಲ. ಇದು ಬೇಕೇ ಬೇಕು, ಫಂಡಮೆಂಟಲ್ ಅಪ್ಪ ಇದು. ಸೊ ಅದಕ್ಕೆ ಹೇಳೋದು ಇದೊಂಥರ ಡಿಫೆನ್ಸಿವ್ ಸ್ಟಾಕ್ ಬಿಸ್ನೆಸ್, ಏನೇ ಅಂದ್ರೂ ಬೀಳಲ್ಲ. ಸೊ HUL ಮಾತ್ರ ತುಂಬಾ ಚೆನ್ನಾಗಿರ್ತಕ್ಕಂಥ ಸ್ಟಾಕು, ಕನ್ಸಿಡರ್ ಮಾಡಿ. ಕೊನೆಯದಾಗಿ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಯಾವಾಗ್ಲೂ ಬಿಸ್ನೆಸ್ ಕ್ವಾಲಿಟಿ ನೋಡಿ, ಡಿವಿಡೆಂಡ್ ಕನ್ಸಿಸ್ಟ್ ಆಗಿ ಕೊಡ್ತಿರ್ತಕ್ಕಂಥ ಸ್ಟಾಕ್ಗಳಿವು. ಸೊ ನಾನು ಏನ್ 4 ಶೇರ್ಗಳನ್ನ ಮೆನ್ಷನ್ ಮಾಡಿದ್ನಲ್ಲ, ಇದೆಲ್ಲದೂ ಕೂಡ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿರ್ತಕ್ಕಂಥ, ಪ್ಲಸ್ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಸ್ಟಾಕ್ಗಳು, ಆಲ್ರೆಡಿ ಮಾಡಿರ್ತಕ್ಕಂಥವು, ತಮ್ಮ ಸೆಕ್ಟರ್ಗಳಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥ ಶೇರ್ಗಳಿವು. ಸೊ ಎಲ್ಲ ಕೂಡ IT ಮತ್ತೆ FMCG ಶೇರ್ಗಳು. ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿರ್ತಕ್ಕಂಥ ವಿಡಿಯೋ. ಇದ್ರಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಸಜೆಷನ್ ಅಂತೂ ಏನೂ ಇಲ್ಲ. ಇಟ್ಸ್ ಅಪ್ ಟು ಯು. ದಯಮಾಡಿ ತಮ್ಮದೇ ಆಗಿರ್ತಕ್ಕಂಥ ಒಂದು ರಿಸರ್ಚ್ ಅನ್ನ ಮಾಡಿ. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಲೈಕ್ ಮಾಡಿದ ಪೀಪಲ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.